ವೀಕ್ಷಕರೇ, ತಾವಿಲ್ಲಿ ನೋಡ್ತಿದ್ದಾಗೆ ನಮ್ಮ ಕರ್ನಾಟಕ ಸರ್ಕಾರದ ವತಿಯಿಂದ ಕರೆದಿರುವಂಥ ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಇಲಾಖೆಯ ಹುದ್ದೆಗಳು PDO ಹುದ್ದೆಗಳನ್ನು ಕರೆದಿದ್ದರು ಕೆಲವೊಂದು ತಿಂಗಳ ಮುಂಚೆನೆ. ಬಟ್ ಅದು ಬಂದ್ಬಿಟ್ಟು ಏನಾಗಿದೆ ಅಂದರೆ 3 ವರ್ಷ ವಯೋಮಿತಿ ಸಡಿಲಿಕೆ ಮಾಡಿರೋ ಕಾರಣ ಮತ್ತು ಎಲ್ಲ ವಿದ್ಯಾರ್ಥಿಗಳಿಗೆ ಒಂದು ಹೆಲ್ಪ್ ಆಗಲಿ ಅನ್ನೋ ಉದ್ದೇಶದಿಂದ ಅಪ್ಲಿಕೇಶನ್ಗಳನ್ನು ಮರಳಿ ಓಪನ್ ಮಾಡಲಾಗಿದೆ. PDO ನೇಮಕಾತಿಗೆ ಏಪ್ರಿಲ್ 2024ರಲ್ಲಿ ಅರ್ಜಿ ಆಹ್ವಾನಿಸಲಾಗಿತ್ತು. ಇದೀಗ ರಾಜ್ಯ ಸರ್ಕಾರ ವಯೋಮಿತಿ ಸಡಿಲಿಕೆ 3 ವರ್ಷ ಹೆಚ್ಚಿಸಿರುವುದರಿಂದ ಇನ್ನೊಮ್ಮೆ ಅರ್ಜಿ ಸಲ್ಲಿಸಲು ಅವಕಾಶ ನೀಡಲಾಗಿದೆ ಅಂತ ಹೇಳಿದ್ದಾರೆ. ಹುದ್ದೆ ಹೆಸರು ಬಂದ್ಬಿಟ್ಟು ಪಂಚಾಯತಿ ಅಭಿವೃದ್ಧಿ ಅಧಿಕಾರಿ PDO ಹುದ್ದೆಗಳು. ಒಟ್ಟು ಹುದ್ದೆಗಳ ಸಂಖ್ಯೆ 247 ವೀಕ್ಷಕರೇ ತಾವು ನೋಡ್ಬೋದು. ಉಳಿಕೆ ಮೂಲರಂಧದ ಹುದ್ದೆಗಳು 150, ಹೈದರಾಬಾದ್ ಕರ್ನಾಟಕದಲ್ಲಿರುವಂಥ 97 ಹುದ್ದೆಗಳು ಖಾಲಿದ್ದಿದೆ. ಸೊ ಅಲ್ಲಿ ಬಂದ್ಬಿಟ್ಟು ಅಪ್ಲೈ ಮಾಡೋರು ಯಾರು ಎಲಿಜಿಬಲ್ ಇದ್ದರೆ ಅವ್ರು ಅಪ್ಲೈ ಮಾಡ್ಬೋದು. ಬಟ್ ವಿದ್ಯಾರ್ಥಿ ಬಂದ್ಬಿಟ್ಟು ಏನೂ ಇಲ್ಲ, ಅಂಗೀಕೃತ ವಿಶ್ವವಿದ್ಯಾಲಯದಿಂದ ಯಾವುದೇ ಪದವಿ ಪಡೆದಿರ್ಬೋದು, ಅಥವಾ BA ಆಗಲಿ, BSc ಆಗಲಿ, BCom ಆಗಲಿ, ಏನೇ ಯಾವುದೇ ರೀತಿಯಾದಂಥ ಪದವಿ ಪಡೆದಿರೋ ಅವರು ಎಲ್ಲರೂ ಅಪ್ಲೈ ಮಾಡಲು ಎಲಿಜಿಬಲ್ ಅಂತ ಹೇಳಿದ್ದಾರೆ. ವಯಸ್ಸಿನ ಮಿತಿ ಬಂದುಬಿಟ್ಟು ಸಾಮಾನ್ಯ ವರ್ಗದವರಿಗೆ 18 ವರ್ಷ ಇದ್ದಿರುತ್ತೆ ಮತ್ತು ಉಳಿದ 38 ವರ್ಷದವರೆಗಿನ ಎಲ್ಲ ಅಭ್ಯರ್ಥಿಗಳು ಅಪ್ಲಿಕೇಶನನ್ನು ಹಾಕ್ಬೋದು ಅಂತ ಹೇಳಿದ್ದಾರೆ. ಸೊ ಅದು ಬಂದುಬಿಟ್ಟು ಏಜ್ ರಿಲ್ಯಾಕ್ಸೇಷನ್ ಕೂಡ, ಕಾಸ್ಟ್ ವೈಸ್ ಏಜ್ ರಿಲ್ಯಾಕ್ಸೇಷನ್ ಕೂಡ ಇದ್ದಿರುತ್ತೆ. ಅರ್ಜಿ ಶುಲ್ಕ ಬಂದುಬಿಟ್ಟು ಸಾಮಾನ್ಯ ವರ್ಗದವರಿಗೆ 600 ರೂಪಾಯಿ ಇದ್ದಿರುತ್ತೆ. 2A, 2B, 3A ಅಭ್ಯರ್ಥಿಗಳಿಗೆ 300 ರೂಪಾಯಿ ಇದ್ದಿರುತ್ತೆ. ಮಾಜಿ ಸೈನಿಕ ಅಭ್ಯರ್ಥಿಗಳಿಗೆ 50 ರೂಪಾಯಿ ಇದ್ದಿರುತ್ತೆ. SC, ST ಅಥವಾ ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡ ಅಭ್ಯರ್ಥಿಗಳಿಗೆ ಯಾವುದೇ ರೀತಿಯಾದ ಶುಲ್ಕ ಇರುವುದಿಲ್ಲ ಅಂತ ಹೇಳಿದ್ದಾರೆ. ನೇಮಕಾತಿ ವಿಧಾನ ಬಂದುಬಿಟ್ಟು ಸ್ಪರ್ಧಾತ್ಮಕ ಪರೀಕ್ಷೆ ನಡೆಸಿ ನೇಮಕಾತಿ ಮಾಡಲಾಗುವುದು ಅಂತ ಹೇಳಿದ್ದಾರೆ. ಅರ್ಜಿ ಸಲ್ಲಿಸುವ ವಿಧಾನ ಅಂತ ಹೇಳಿದ್ದಾರೆ ಅಂದರೆ ವೆಬ್ಸೈಟ್ ಮೂಲಕನೇ ತಾವು ಆನ್ಲೈನ್ ಮುಖಾಂತರನೇ ಅರ್ಜಿ ಸಲ್ಲಿಸ್ಬೋದು. ಅರ್ಜಿ ಸಲ್ಲಿಸಲು ಪ್ರಾರಂಭದ ದಿನಾಂಕ 18 ಸೆಪ್ಟೆಂಬರ್ ಅಂತ ಹೇಳಿದ್ದಾರೆ. ಬಟ್ ಇವಾಗ ಸ್ಟಾರ್ಟ್ ಆಗಿದೆ. ಬಟ್ ಕೊನೆಯ ದಿನಾಂಕ 3 ಅಕ್ಟೋಬರ್ವರೆಗೆ ವೀಕ್ಷಕರೇ ತಾವು ಬೇಗನೆ ಅಪ್ಲೈ ಮಾಡ್ಕೊಳ್ಳಿ. ಯಾರ್ಯಾರು ಇನ್ನೂ ಎಲಿಜಿಬಲ್ ಇದ್ದೀರಿ, ಇನ್ನೂ ಯಾರ್ಯಾರು ಅಪ್ಲಿಕೇಶನ್ ಹಾಕಿಲ್ಲ ಅವರು ಬೇಗನೆ ಅಪ್ಲೈ ಮಾಡ್ಕೊಳ್ಳಿ. ನೋಟಿಫಿಕೇಶನ್ ಲಿಂಕ್ ಕೂಡ ನಾನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ. RPC ನೋಟಿಫಿಕೇಶನ್ ಕೂಡ ಕೊಟ್ಟಿರ್ತೀನಿ ಮತ್ತು HK ನೋಟಿಫಿಕೇಶನ್ ಕೂಡ ನಾನು ಡಿಸ್ಕ್ರಿಪ್ಷನ್ ಲಿಂಕ್ ಕೊಟ್ಟಿರ್ತೀನಿ. ಅಲ್ಲಿ ಹೋಗಿ ತಾವು ಚೆಕ್ಔಟ್ ಮಾಡ್ಕೋಬೋದು. ಸೊ ವೆಬ್ಸೈಟ್ ಲಿಂಕು ಕೂಡ ನಾನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ. ತಾವು ಅಲ್ಲಿ ಹೋಗಿ ಅರ್ಜಿಯನ್ನು ಹಾಕ್ಬೋದು. ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್. ಇದಕ್ಕೆ ಯಾರ್ಯಾರು ಎಲಿಜಿಬಲ್ ಇದ್ದಾರಲ್ಲ ಅಂಥ ಒಂದು ಅಭ್ಯರ್ಥಿಗಳಿಗೆ ಈ ವಿಡಿಯೋನ ಶೇರ್ ಮಾಡ್ಕೊಳ್ಳಿ. ಧನ್ಯವಾದಗಳು.